ಬರ್ಗೂರಲ್ಲಿ ಕೆಂಪೇಗೌಡ ಸರ್ಕಲ್ ಅಂತ ಈ ಹಿಂದೆನೆ ನಾಮಕರಣ ಮಾಡಿದ್ದು. ಕೆಂಪೇಗೌಡ ಒಂದು ಪ್ರತಿಮೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ನಾಡು ಕಂಡಂತ ಉನ್ನತ ವ್ಯಕ್ತಿ, ಸರ್ವ ಜನಾಂಗದ ಒಂದು ಅಭಿವೃದ್ಧಿಗೆ ಬೆಂಗಳೂರನ್ನು ನಿರ್ಮಾಣ ಮಾಡಿದಂತ ಮಹಾನ್ ವ್ಯಕ್ತಿಯ ಪ್ರತಿಭೆಯನ್ನು ನಮ್ಮ ಬರ್ಗೂರಲ್ಲಿ ನಿರ್ಮಾಣ ಮಾಡ್ತಿರೋದು ಸಂತೋಷದ ವಿಷಯ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ತಮ್ಮ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಈ ಒಂದು ಅದ್ಭುತವಾಗಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿ ಅಂತ ನಾನು ಸಹ ಇಲ್ಲಿ ಎಲ್ಲರನ್ನು ಕೇಳ್ಕೊಳ್ತೀನಿ. ಹಾಗೆ ನನ್ನ ಕೈಲೂ ಸಹ ಏನಾಗುತ್ತೆ ಅದನ್ನ ಶಕ್ತಿ ಮೀರಿ ಸಹಾಯ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಹೇಳಿ ನನ್ಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನನ್ನ ನಮಸ್ಕಾರಗಳು. ಬರ್ಗೂರಲ್ಲಿ ಕೆಂಪೇಗೌಡ ಪುತ್ಥಳಿ ಸ್ಟ್ಯಾಚ್ಯೂನ್ ಮಾಡೋದಕ್ಕೆ ಇವತ್ತು ಪಾಯಪೂಜೆ ಮಾಡಿದ್ದಾರೆ. ಸೊ ಬರ್ಗೂರಿನ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕೂಡ, ನಮ್ಮ ಜನಾಂಗ ಮತ್ತೆ ಬರ್ಗೂರಿನ ಎಲ್ಲಾ ಜಾತಿಯ ಜನಾಂಗದರು ಕೂಡ ಈ ಕೆಂಪೇಗೌಡ ಸ್ಟ್ಯಾಚ್ಯೂನ್ ನಿರ್ಮಾಣ ಮಾಡೋದಕ್ಕೆ ಎಲ್ಲಾ ಕಡೆ ಸಹಕಾರ ಕೊಟ್ಟು ಇವತ್ತು ಪಾಯಪೂಜೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಈ ಸ್ಟ್ಯಾಚ್ಯೂ ಆಗೋವರೆಗೂ ಕೂಡ ಏನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ರಾಘಣ್ಣ ಕಾಂತಣ್ಣವರು ಇನ್ನು ಎಲ್ರೂ ಜೊತೆಯಲ್ಲಿ ಕರ್ಕೊಂಡು ಈ ಸ್ಟ್ಯಾಚ್ಯೂನ ಬೇಗ ಕಟ್ಲಿ ಅಂತ ಆಗ್ಲಿ, ಆ ಕಾರ್ಯ ಬೇಗ ಆಗ್ಲಿ ಅಂತ ಕೇಳ್ಕಂತ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.